ಅಂತ್ಯಗೊಂಡ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ವಕೀಲರ ಬೆಂಬಲ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಕಾವು ರಂಗೇರಿದೆ. ಈ ಹೋರಾಟಕ್ಕೆ ವಕೀಲರು ಬೆಂಬಲವನ್ನು ಸೂಚಿಸಿ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ಕೋರ್ಟ್ದಿಂದ ಪ್ರತಿಭಟನಾ ರ್ಯಾಲಿಯು ಪ್ರಾರಂಭವಾಗಿ ಬಸವ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿವರೆಗೆ ಸಾಗಿತು. ಪ್ರತಿಭಟನಾ ರ್ಯಾಲಿಯ ಉದ್ದಕ್ಕೂ ವಕೀಲರು ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ಬಳಿಕ ಗ್ರೇಡ್ 2 ತಹಶೀಲ್ದಾರರ ಪರಿಮಳ ದೇಶಪಾಂಡೆ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ವಕೀಲರ ಸಂಘದ ಅಧ್ಯಕ್ಷ ಕಲ್ಮೇಶ್ ಕಿವಡ ಮಾತನಾಡಿ, ಜಿಎಚ್ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಗೋಕಾಕನ ಜಿಲ್ಲೆಯನ್ನಾಗಿ ಘೋಷಿಸಿದ್ದಾರೆ. ಅದರಂತೆ ಈ ಸರ್ಕಾರ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಬೇಕು. ಅದರಂತೆ ಜಿಲ್ಲಾ ಹೋರಾಟ ಸಮಿತಿಗೆ ನಮ್ಮ ವಕೀಲರ ಸಂಪೂರ್ಣ ಬೆಂಬಲವಿದೆ ಎಂದರು. ಬಳಿಕ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಎಸ್ವೈ ಹಂಚಿ ಮಾತನಾಡಿ, ದಿನಗಳು ಕಳೆದ ಹಾಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ ವ್ಯಕ್ತವಾಗ್ತಾ ಇದ್ದು, ಇವತ್ತು ವಕೀಲರು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ನಮಗೆ ಆನೆ ಬಲ ಬಂದಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಮೇಶ್ ಹಿತ್ತಲ್ಮನೆ, ಎಸ್ವೈ ಪಾಟೀಲ್, ಬಿಆರ್ ಯಾದವ, ಸುದರ್ಶನ್ ತಮ್ಮಣ್ಣನವರ್, ಭೀಮಗೌಡ ಕೋತ, ನಿರಂಜನ್ ಕಾಂಬ್ಳೆ, ರಂಜನಾ ಕರ್ನೂರೆ, ಮಾಣಿಕ್ಯ ಕಬಾಡ್ಗೆ, ಮೀನಾಕ್ಷಿ ಪಾಟೀಲ್, ಚಲವಕ್ಕ ಗಡಗರಿ, ಸುರೇಶ್ ಬ್ಯಾಕೋಡ್, ನಾಗೇಶ್ ಮಾಳಿ, ಚನ್ನಪ್ಪ ಬಡಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಪ್ರಶಾಪ್ ಅವರ್ ಟಿವಿ ಬೆಳಗಾವಿ. ಬ್ಯೂರೋ ರಿಪೋರ್ಟ್ ಅರುಣ್ ಎನ್ಕೆಎಸ್ ಟಿವಿ 4 ಬೆಳಗಾವಿ. ಜಿಲ್ಲಾ ಹೋರಾಟ ಸಮಿತಿಯವರು ಏನೊಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಚಿಕ್ಕೋಡಿ ವಕೀಲರ ಸಂಘ ಸಭೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಏನು ಸನ್ಮಾನ್ಯ ಶ್ರೀ ಅಂಜಿಯವರು ನಮ್ಮನ್ನು ಒಂದು ಕರೆ ಕೊಟ್ಟರು. ಈ ಒಂದು ಕರೆಯಲ್ಲಿ ಎಲ್ಲ ನಾವು ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಸಂಪೂರ್ಣ ಆಗಬೇಕು. ಏನು 96ರಲ್ಲಿ ಸನ್ಮಾನ್ಯ ಜಿಎಚ್ ಪಾಟೀಲ್ ಸರ್ಕಾರ ಏನು ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು, ಅದನ್ನು ಮತ್ತೊಮ್ಮೆ ರೀಕಾಲ್ ಮಾಡಿ ಮತ್ತೊಮ್ಮೆ ಅದು ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಅದೇ ಪ್ರಕಾರ ಸರ್ಕಾರ ಯಾವ ರೀತಿ ನಿರ್ಣಯ ತಗೋತಿದೆ ಅದು ಸರ್ಕಾರ ಬಿಟ್ಟಿದ್ದು. ಅದಕ್ಕೆ ನಮ್ಮ ಬೇರೆ ಜಿಲ್ಲಾ ಆಗಲಿಕ್ಕೆ ನಮ್ಮ ಸಂಘ ಯಾವುದೇ ವಿರೋಧವಿಲ್ಲ. ಗೋಕಾಕು ಮಾಡಲಿ, ಬೆಳಗಾವಿ ಮಾಡಲಿ, ಬೈಲಹೊಂಗಲ ಸರ್ಕಾರ ಬಿಟ್ಟುಕೊಟ್ಟ ವಿಷಯ. ಆದರೆ ನಮ್ಮದೊಂದೇ ಒಂದು ಬೇಡಿಕೆ ಐತಿ, ಚಿಕ್ಕೋಡಿಯನ್ನು 96ರ ನೋಟಿಫಿಕೇಶನ್ ಪ್ರಕಾರ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಹೇಳಿ ಎಲ್ಲರನ್ನು ಸರ್ವಾನುಮತದಿಂದ ಸಂಘದ ಸದಸ್ಯರು ಇವತ್ತು ಬೆಂಬಲ ಕೊಡಿಸಿ ಸನ್ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾವು ನಮ್ಮ ಮುಖ್ಯಮಂತ್ರಿ ಅವರಿಗೆ ಎಸಿ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತೀವಿ. ಓಕೆ ಸರ್. 4ನೇ ದಿವಸದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಹಮ್ಮಿಕೊಂಡಿದೆ. ಇವತ್ತು ನಮ್ಮ ಎಲ್ಲ ವಕೀಲ ಬಂಧುಗಳು ಸಂಘದವರು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಈ ಹೋರಾಟ ಸಮಿತಿಗೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾವು ಅವರನ್ನು ಅತ್ಯಂತ ಸೌಹಾರ್ದಯುತವಾಗಿ ಅವರಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಈ ಜಿಲ್ಲೆ ಆಗುವ ತನಕ ತಮ್ಮ ಬೆಂಬಲ ನಮಗೆ ನಿರಂತರವಾಗಿ ಇರಲಿ. ಯಾಕಂದ್ರೆ ಇದು ಇವತ್ತು ಜಿಲ್ಲೆ ಆಗತಕ್ಕಂಥ ಎಲ್ಲ ವ್ಯವಸ್ಥೆ ಮುಗಿದು ಹೋಗಿದೆ. ಆದರೆ ಇನ್ನು ಕೇವಲ ಕಾಯೆಲ್ಲ ಹಣ್ಣಾಗಿದೆ. ಆ ಹಣ್ಣನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಈ ಸಮಯದೊಳಗೆ ನಾವೆಲ್ಲರೂ ಎಚ್ಚರದಿಂದ ಇರಬೇಕು ಅನ್ನತಕ್ಕಂಥ ಕರೆಯನ್ನು ಕೊಡ್ತಾ, ನಿಜವಾಗಿಯೂ ಕೂಡ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಇವತ್ತು ಕೋರ್ಟ್ದಿಂದ ತಾವು ಹೊರಗೆ ಬಂದಿದ್ದೀರಿ. ತಮಗೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕೆಲವೊಂದು ವಿಷಯಗಳು ಅದಾವು ನಮ್ಮ ಜೊತೆಗೆ. ನಾವು ಸ್ವಾಮೀಜಿ ಅವರನ್ನು ಕರ್ಕೊಂಡು, ಇಲ್ಲಿರ್ತಕ್ಕಂಥ ಶಾಸಕರನ್ನು ಕರ್ಕೊಂಡು, ಆಮೇಲೆ MP ಅವರನ್ನು ಕರ್ಕೊಂಡು, ಮತ್ತು ಉಸ್ತುವಾರಿ ಸಚಿವರನ್ನು ಕರೆದುಕೊಂಡು ನಾವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಆಗಲಿಕ್ಕೆ ನಾವು ಈಗಾಗಲೇ ಒಂದು ಯೋಜನೆಯನ್ನು ಹಾಕ್ಕೊಂಡೇವೆ. ಬಹುಶಃ ನಾವು ಈಗ ಅವರ ಕರೆಯನ್ನು ನೋಡ್ತಾ ಇದ್ದೇವೆ. ಇಷ್ಟರೊಳಗೆ ಅವರ ಕರೆ ಬಂದ್ರೆ ನಾವು ಆ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಹಾಗೆ ಅಂತ ತಿಳ್ಕೊಂಡು ತಮಗೆ ಹೇಳ ಬಯಸ್ತಾ ಇದ್ದೇವೆ. ಯಾರು ಕರೆ ನೋಡ್ತಾ ಇದ್ದೀವಿ ಹೇಳ್ತೇನೆ. ಮುಖ್ಯಮಂತ್ರಿ ಅಸೋಸಿಯೇಷನ್ ನಮ್ಮದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆದರೆ ಚಿಕ್ಕೋಡಿ ಜಿಲ್ಲೆಯ ಆಗಬೇಕಂತ ಏನು ವಿಷಯಗಳಲ್ಲ, ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು, ಸರ್ಕಾರ ನಿರ್ಣಯ ತಗೋಬೇಕು. ನಾವು ನಮ್ಮ ಮಾಡೋದಿತ್ತಂದ್ರೆ ನಾವು ಈಗಾಗಲೇ ವಕೀಲರು ಹೋರಾಟ ಮಾಡಿ ಏನು ನಮ್ಮ ಹಿಂದೆಲ್ಲ ವಕೀಲರು ಸಂದರ್ಭದಲ್ಲಿ ಎಲ್ಲ ವಕೀಲರು ನಾನು ನೆನೆಸ್ಕೊಳ್ತೀನಿ. ಇವತ್ತು ಏನು ನಮ್ಮ ಹಿಂದೆ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ಹೋರಾಟ ಮಾಡಿ ನಮಗೆ ಚಿಕ್ಕೋಡಿ ಜಿಲ್ಲಾ ಕೋರ್ಟನ್ನು ನಾವು ತಂದಿದ್ದೀವಿ. ಈಗ 7ನೇ 7th DJ ಕೋರ್ಟ್ ವರ್ಕಿಂಗ್ ಇದೆ. ಜಿಲ್ಲೆಯಲ್ಲಿ ಏನು DJಗೆ ಏನು ಕ್ವಾಲಿಫಿಕೇಶನ್ ಸಿಗಲ್ಲ ಆ ಕೋರ್ಟ್ ಈಗ ನಾವು ಜುಡಿಷಿಯಲ್ ಆಗಿ ನಮ್ಮ 7th DJ ಕೋರ್ಟ್ ವರ್ಕಿಂಗ್ ಇದೆ. ಆದರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಆಗಿ ನಾವು ಜಿಲ್ಲೆ ಆಗಬೇಕಾದ್ರೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾವು ವಕೀಲರು ನಾವು ಪ್ರತಿ ಹಂತದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಏನೋ ನಮ್ಮ ಸ್ಥಳೀಯ ನಾಯಕರು ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾವು ಯಾವತ್ತೂ ಅವ್ರು ಬದ್ಧರಿದ್ದೇವೆ. ಆದರೆ ನಮ್ಮ ಜಿಲ್ಲೆ ಆಗುವಂಥ ಪ್ರೇರಕವಾಗಿರುವಂಥ ಅವ್ರು ನಿರ್ಣಯಗಳು ತಗೋಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಿನ್ನೆ ನಾವು ಸದನದಲ್ಲಿ ನಾನು ನಮ್ಮ ಚಿಕ್ಕೋಡಿ ವಕೀಲರ ಸಂಘ ಪರವಾಗಿ ನಾನು ಸನ್ಮಾನ್ಯ ಶ್ರೀ ನಮ್ಮ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ
ನಿಪ್ಪಾಣಿ ಶಾಸಕಿಯಾದ ಮಾಜಿ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ ಮೇಡಮ್ ಅವ್ರನ್ನ, ರಾಯಬಾಗ್ ಶಾಸಕರಾದ ದುರ್ಯೋಧನ ಐವರ್ ಸಾಹೇಬ್ರನ್ನ, ಕಾಗವಾಡ ಶಾಸಕರಾದ ನಮ್ಮ ರಾಜು ಕಾಗೆ ಸಾಹೇಬ್ರನ್ನ ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ನಾಯಕರು ಮತ್ತು MLC ಆದಂಥ ಪ್ರಕಾಶ್ ಹುಕ್ಕೇರಿ ಅವರು ಭೇಟಿಯಾಗಿ ನಮ್ಮ ಚೀಫ್ ಮಿನಿಸ್ಟರ್ ಭೇಟಿಯಾಗಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಶಾಸಕರು ಯುವ ನಾಯಕರಾದ ಶ್ರೀ ಗಣೇಶ್ ಹುಕ್ಕೇರಿ ಅವ್ರನ್ನ ನಾನು ಧನ್ಯವಾದ, ನಮ್ಮ ಸಂಘ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ಯಾಕಪ್ಪ ಅಂದ್ರೆ ಈ ವಿಷಯನ ಅವರು ಸದನದಲ್ಲಿ ಎತ್ತಿದ್ದಾರೆ. ಅದಕ್ಕೆ ಜಯ ಸಿಗಬೇಕನ್ನೋದು ರಾಜಕೀಯ ಇಚ್ಛಾಶಕ್ತಿ ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡಬೇಕು. ಅದಕ್ಕೆ ಆದ ಒಂದು ಹೋರಾಟಕ್ಕೆ ಅದಕ್ಕೊಂದಿಗೆ ನಾವು ಬೆಂಬಲ ನಿಂತಿದ್ದೇವೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಏನು ನಿರ್ಣಯ ತಗೋತಾರೋ ಅವ್ರ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಅಜಿ ಸರ್